ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ಅತ್ಯಂತ ಕುತೂಹಲಕಾರಿ ಮತ್ತು ಮಹತ್ವದ ವಿಷಯವೊಂದನ್ನು ತಿಳಿಯಲಿದ್ದೇವೆ. ವಿಶೇಷವಾಗಿ ಏಪ್ರಿಲ್ 18 ಶನಿವಾರ ಸಂಜೆ 5 ಗಂಟೆ ನಂತರ ಮೇಷರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಅಥವಾ ಆಘಾತಕಾರಿ ಘಟನೆ ನಡೆಯಲಿದೆ. ಹೌದು, ಕೇವಲ ಒಂದು ಫೋನ್ ಕರೆಯಿಂದ ನಿಮ್ಮ ಬದುಕು ಬದಲಾಗಬಹುದು. ಈ ದಿನ ನಿಮಗೆ ಬರಲಿರುವ ಆ ಫೋನ್ ಕಾಲ್ ಯಾವುದು? ಅದರಲ್ಲಿರುವ ಸುದ್ದಿ ಶುಭನ ಅಥವಾ ಅಶುಭನ? ನಿಮ್ಮ ಗ್ರಹಗತಿಗಳು ಹೇಗಿವೆ? ಈ ದಿನ ನೀವು ಮಾಡಬೇಕಾದ ದೇವತಾ ಆರಾಧನೆ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಮೇಷರಾಶಿಯ ಮೂಲ ಗುಣಲಕ್ಷಣಗಳು ವಿಷಯಕ್ಕೆ ಬರುವ ಮೊದಲು ಮೇಷರಾಶಿಯವರ ಸ್ವಭಾವಕ್ಕೆ ಅವರ ಬಗ್ಗೆ ಸ್ವಲ್ಪ ತಿಳಿಯೋಣ. ಮೇಷರಾಶಿಯು ರಾಶಿಚಕ್ರದ ಮೊದಲ ರಾಶಿ. ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ ಮತ್ತು ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಮೇಷರಾಶಿಯವರಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ ಅಂದರೆ ಕುಜ. ಮೇಷರಾಶಿಯವರು ಧೈರ್ಯಶಾಲಿಗಳು, ಶಿಸ್ತುಬದ್ಧರು ಮತ್ತು ಯಾವುದಕ್ಕೂ ಕೂಡ ಅಂಜದ ಸ್ವಭಾವದವರು. ಇವರು ಹೊರನೋಟಕ್ಕೆ ಕಠಿಣವಾಗಿ ಕಂಡರೂ ಕೂಡ ಒಳಗಿನಿಂದ ಅತ್ಯಂತ ಮೃದು ಸ್ವಭಾವದವರು. ಇವರಿಗೆ ಸಮಯದ ಬೆಲೆ ಚೆನ್ನಾಗಿ ಗೊತ್ತು. ಒಮ್ಮೆ ಒಂದು ಗುರಿ ಇಟ್ಟರೆ ಅದನ್ನು ಸಾಧಿಸುವವರೆಗೂ ವಿಶ್ರಮಿಸೋದಿಲ್ಲ. ಆದರೆ ಇವರ ಅತಿ ದೊಡ್ಡ ದೌರ್ಬಲ್ಯ ಏನಂದರೆ ಬೇರೆಯವರನ್ನು ಕುರುಡಾಗಿ ನಂಬೋದು. ಇದೇ ಕಾರಣಕ್ಕೆ ಇವರು ಜೀವನದಲ್ಲಿ ಹಲವು ಬಾರಿ ಮೋಸ ಹೋಗ್ತಾರೆ. ಏಪ್ರಿಲ್ 18 ನಂತರ ಗ್ರಹಗತಿಗಳ ಪ್ರಭಾವ. ಏಪ್ರಿಲ್ 18 ಗ್ರಹಗಳ ಸ್ಥಿತಿ ಮೇಷರಾಶಿಯವರ ಮೇಲೆ ಮಿಶ್ರ ಫಲವನ್ನು ನೀಡುತ್ತೆ. ಇನ್ನು ಶನಿ ಪ್ರಭಾವ, ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ಒತ್ತಡ ಕಂಡು ಬರಬಹುದು. ಗುರುಬಲವು ನಿಮಗೆ ಸ್ವಲ್ಪ ಮಟ್ಟಿನ ರಕ್ಷಣೆಯನ್ನು ನೀಡ್ತಾ ಇದ್ದಾನೆ. ಇದು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ರಾಹುಕೇತು ಸಂಚಾರ, ಇವುಗಳ ಸ್ವಭಾವದಿಂದ ಮನಸ್ಸಿನಲ್ಲಿ ಗೊಂದಲಗಳು, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸ್ಪಷ್ಟತೆ ಉಂಟಾಗಬಹುದು. ಆ ಒಂದು ಫೋನ್ ಕರೆ ಸಂಜೆ 5 ಗಂಟೆ ನಂತರ ಏನಾಗುತ್ತೆ? ಈಗ ಮುಖ್ಯ ವಿಷಯಕ್ಕೆ ಬರೋಣ. ಏಪ್ರಿಲ್ 18 ಸಂಜೆ 5 ಗಂಟೆ ನಂತರ ಮೇಷರಾಶಿಯವರಿಗೆ ಒಂದು ಫೋನ್ ಕರೆ ಬರುವ ಸಾಧ್ಯತೆ ಇರುತ್ತೆ. ಆ ಫೋನ್ ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದರೆ ಇಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ನಂಬಿಕಸ್ಥರಿಂದಲೇ ಮೋಸದ ಭೀತಿ. ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ, ಯಾರಿಗೆ ತುಂಬ ಸಹಾಯ ಮಾಡಿದ್ದೀರೋ ಅಂತಹ ವ್ಯಕ್ತಿಯಿಂದಲೇ ನಿಮಗೆ ಫೋನ್ ಕರೆ ಬರಬಹುದು. ಈ ಕರೆ ನಿಮಗೆ ಆರ್ಥಿಕ ನಷ್ಟದ ಮುನ್ಸೂಚನೆ ನೀಡಬಹುದು ಅಥವಾ ನೀವು ನಂಬಿದ ವ್ಯಕ್ತಿ ನಿಮಗೆ ಕೈಕೊಟ್ಟ ಸುದ್ದಿ ತಿಳಿಸಬಹುದು. ನಿಮ್ಮ ಮೃದು ಸ್ವಭಾವವನ್ನು ಅರಿತ ಕೆಲವರು ನಿಮ್ಮನ್ನು ಹಣಕಾಸಿನ ವಿಚಾರದಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡ್ತಿರ್ತಾರೆ. ಇನ್ನು ಎರಡನೇದಾಗಿ ಶ್ಯೂರಿಟಿ, ಸಹಿ ಮತ್ತು ಹಣಕಾಸಿನ ವ್ಯವಹಾರ. ಸಂಜೆ 5 ನಂತರ ಯಾರಾದರೂ ನಿಮಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ಲಿ ಅರ್ಜೆಂಟ್ ಹಣ ಬೇಕು ಅಥವಾ ಒಂದು ಶ್ಯೂರಿಟಿ ಸಹಿ ಹಾಕಿ ಅಂತ ಕೇಳಿದರೆ ದಯವಿಟ್ಟು ಒಪ್ಪಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದ ಗ್ರಹಗತಿಗಳು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳೋದಕ್ಕೆ ಕಾಯ್ತಾ ಇದೆ. ನೀವು ಮಾಡುವ ಒಂದು ಸಣ್ಣ ಸಹಿ ನಿಮ್ಮ ಆಸ್ತಿಪಾಸ್ತಿಯ ಮೇಲೆ ಪರಿಣಾಮ ಬೀರಬಹುದು. ಇನ್ನು ಮೂರನೇದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ. ಕೆಲವರಿಗೆ ಈ ಫೋನ್ ಕರೆ ಶುಭ ಸುದ್ದಿಯನ್ನು ತರಬಹುದು. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಹೊಸ ಉದ್ಯೋಗದ ಅವಕಾಶ ಅಥವಾ ಪ್ರಮೋಷನ್ ಬಗ್ಗೆ ಮಾಹಿತಿ ಸಿಗಬಹುದು. ಆದರೆ ಆಫರ್ ಲೆಟರ್ ಕೈಗೆ ಬರುವವರೆಗೂ ಈ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ದೃಷ್ಟಿದೋಷ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ವೃತ್ತಿ ಜೀವನ ಮತ್ತು ಉದ್ಯೋಗ, ಕೆರಿಯರ್ ಆ್ಯಂಡ್ ಬಿಸ್ನೆಸ್. ಉದ್ಯೋಗಸ್ಥ ಮೇಷರಾಶಿಯವರಿಗೆ ಈ ದಿನ ಕಚೇರಿಯಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಕ್ಕಿದರೂ ಕೂಡ ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇನ್ನು ಸಲಹೆ ಹೇಳೋದಾದರೆ ಆಫೀಸ್ನಲ್ಲಿ ಯಾರ ಬಗ್ಗೆಯೂ ಕೂಡ ಗಾಳಿ ಸುದ್ದಿ ಹರಡಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಇರಲಿ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭದ ಮುನ್ಸೂಚನೆ ಇದೆ. ವ್ಯಾಪಾರಸ್ಥರು ಆದರೆ ಹೂಡಿಕೆ ಮಾಡುವ ಮೊದಲು ನೀವು ನುರಿತವರ ಸಲಹೆ ಪಡೀರಿ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನ, ಫ್ಯಾಮಿಲಿ ಆ್ಯಂಡ್ ಲವ್ ಲೈಫ್. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಕಲಹಗಳು ಸಂಜೆ ವೇಳೆಗೆ ಬಗೆಹರಿಯುತ್ತೆ. ಇನ್ನು ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಅನ್ನೋದು ಸಿಗುತ್ತೆ.
ಇನ್ನು ಎಚ್ಚರಿಕೆ ಹೇಳೋದಾದರೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಅನಗತ್ಯವಾದ ವಿವಾದಗಳಿಂದ ದೂರ ಇರಿ. ನೀವು ಮಾಡಬೇಕಾದ ಪರಿಹಾರ ರೆಮಿಡೀಸ್ ಏನು? ಈ ದಿನದ ನಕಾರಾತ್ಮಕ ಪ್ರಭಾವದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತು ಶುಭ ಫಲಗಳನ್ನು ಪಡೆಯೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ. ಮೇಷರಾಶಿಯವರು ಈ ದಿನ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಪೂಜೆ ಮಾಡಿ. ಇದು ಶತ್ರು ಬಾಧೆಯನ್ನು ದೂರ ಮಾಡುತ್ತೆ. ದೀಪಾರಾಧನೆ. ಸಂಜೆ 5 ಗಂಟೆಗೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ಹನುಮತೆ ನಮಃ ಮಂತ್ರವನ್ನು ಪಠಿಸಿ. ದಾನ. ಈ ದಿನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೆಲವು ಕೆಂಪು ಬಣ್ಣದ ಧಾನ್ಯಗಳನ್ನು ತೊಗರಿಬೇಳೆ ದಾನ ಮಾಡೋದು ತುಂಬ ಶ್ರೇಷ್ಠ ಆಗಿರುತ್ತೆ. ಇನ್ನು ಕೊನೆಯದಾಗಿ ಮೇಷರಾಶಿಯವರಿಗೆ ಏಪ್ರಿಲ್ 18 ಏನಿದೆ ಅವತ್ತು ಪರೀಕ್ಷೆಯ ಕಾಲ ಆಗಿರುತ್ತೆ. ಸಂಜೆ 5 ಗಂಟೆ ನಂತರ ಬರುವ ಒಂದು ಫೋನ್ ಕಾಲ್ ವಿವೇಚನೆಯಿಂದ ಸ್ವೀಕರಿಸಿ. ಯಾರನ್ನು ಕುರುಡಾಗಿ ನಂಬೇಡಿ. ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಇನ್ನು ಗ್ರಹಗಳ ಬಲ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಿಮ್ಮ ಶಿಸ್ತು ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾವು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಂತ ಹಾರೈಸಿ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.